ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಸಮಾಚಾರ. ನಾನು ನಿಮ್ಮ ಸಿಂಪಲ್ ಸಮಾಚಾರ ಯೂಟ್ಯೂಬ್ ಚಾನಲ್ನ ಸಿಂಪಲ್ ಹುಡುಗಿ ರಮ್ಯಾ. ಸೊ ಇವತ್ತು ನಾವು ವ್ಲಾಗ್ನ ತಣ್ಣೀರ್ಬಾವಿ ಬೀಚ್ ಹತ್ರ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಕರಾವಳಿಸುವ ಪ್ರಯುಕ್ತವಾಗಿ ಹಲವಾರು ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಅದರಲ್ಲಿ ಒಂದಾಗಿರ್ತದೆ ಇದು ಮ್ಯೂಸಿಕಲ್ ನೈಟ್ ಕೂಡ. ಸೊ ನಾವಿವತ್ತು ಇಲ್ಲಿಗೆ ಬಂದಿದ್ದೇವೆ. ನಾವು ಆ್ಯಕ್ಚುಲಿ 2 ರೋಡ್ ಇದೆ ಅಲ್ಲಿಗೆ ಹೋಗಲಿಕ್ಕೆ. ಇನ್ನೊಂದು ವೇಯಿಂದ ಹೋಗಬೇಕಿದ್ರೆ ಅಲ್ಲಿ ತುಂಬ ಟ್ರಾಫಿಕ್ ಎಲ್ಲ ಇತ್ತು. ಸೊ ನಾವೇನು ಮಾಡಿದ್ವಿ, ಫೆರ್ರಿ ಯೂಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಫೆರ್ರಿ ನಾರ್ಮಲ್ ಡೇಸಲ್ಲಿ ಇರೋದು 7:30ಗೆ ಲಾಸ್ಟ್, ಬಟ್ ಇವತ್ತು ಆ ಪ್ರೋಗ್ರಾಮ್ ಇದ್ದಿದ್ದರಿಂದ 11 ತನಕ ಇತ್ತು. ಸೊ ನಾವು ಫೈನಲಿ ಇಲ್ಲಿಗೆ ಬಂದು ರೀಚ್ ಆದ್ವಿ. ಇವಾಗ ನೋಡ್ಬೋದು ನೀವು ಲೈಟಿಂಗ್ಸ್ ಎಲ್ಲ ಯಾವ ಥರ ಅರೇಂಜ್ ಮಾಡಿದ್ದಾರೆ ಅಂತ. ತಣ್ಣೀರು ಬಾವಿಯ ಕಡಲ ಕಿನಾರೆಯಲ್ಲಿ ಇಳಿ ಸಂಜೆಯ ಹೊತ್ತಲ್ಲಿ ಕೈಲಾಶ್ ಖೇರ್ ಅವರ ಮ್ಯೂಸಿಕಲ್ ನೈಟ್ ಇರ್ತದೆ ಇವತ್ತು. ಸೊ ಕೈಲಾಶ್ ಖೇರ್ ಅಂತ ಹೇಳಿದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅವರ ವಾಯ್ಸ್ ಇಟ್ ಈಸ್ ಮೆಲೋಡಿಯಸ್ ವಾಯ್ಸ್ ಆಗಿರ್ತದೆ. ಎಲ್ರಿಗೂ ಅವರ ಸಾಂಗ್ ಆಗಿರ್ಬೋದು ತುಂಬ ಇಷ್ಟ ಇರ್ತದೆ. ಸೊ 2 ಡೇಸ್ ಇತ್ತು. ಫಸ್ಟ್ ಡೇ ಕೈಲಾಶ್ ಖೇರ್ ಇದಾಗಿರ್ತದೆ, ಹಾಗೆ ಸೆಕೆಂಡ್ ಡೇ ವಿಜಯ್ ಪ್ರಕಾಶ್ ಜಿ ಇದಾಗಿರ್ತದೆ. ಸೊ ಬನ್ನಿ ನಾವು ಕೂಡ ಇವತ್ತು ಕೈಲಾಶ್ ಖೇರ್ನ ಸಾಂಗ್ಸ್ ಕೇಳಿ ಎಂಜಾಯ್ ಮಾಡೋಣ. ಕೈಲಾಶ್ ಖೇರ್ ಅವರ ಮ್ಯಾಜಿಕಲ್ ವಾಯ್ಸ್ ಜೊತೆಗೆ ಬೀಚ್ ವೈಬ್, ಇದು ಅಂತೂ ತುಂಬ ಅದ್ಭುತವಾದಂಥ ಕ್ಷಣ ಅಂತಲೇ ಹೇಳ್ಬೋದು. ಹಗಲು ಈವ್ನಿಂಗ್ ಟೈಮಲ್ಲೆಲ್ಲ ಬೀಚ್ಗೆ ಹೋಗೋದು ಒಂಥರ, ಆದರೆ ನೈಟ್ ಟೈಮಲ್ಲಿ ಬೀಚ್ಗೆ ಹೋಗೋದು ಇನ್ನೊಂದು ವೈಬು. ಆ ವೇವ್ಸ್ ಆಗಿರ್ಬೋದು, ಅವರ ವಾಯ್ಸ್ ಆಗಿರ್ಬೋದು, ಎವ್ರಿಥಿಂಗ್ ವಾಸ್ ವೆರಿ ನೈಸ್ ಅಂತಲೇ ಹೇಳ್ಬೋದು. ನನಗಂತೂ ನೈಟ್ ಟೈಮಲ್ಲಿ ಬೀಚ್ ಹೋಗೋದು ತುಂಬ ವರ್ಷಗಳನ್ನೇ ಡ್ರೀಮ್ ಆಗಿರ್ಬೋದು ಅಂತ ಕೂಡ ಹೇಳ್ಬೋದು. ಸೊ ನನಗಂತೂ ತುಂಬ ಖುಷಿ ಆಯಿತು. ನೈಟ್ ಟೈಮು ಬೀಚ್, ಅಲ್ಲಿ ಇದ್ದಂಥ ಜನಗಳು, ಹಾಗೆ ಇನ್ನೊಂದು ಕಡೆಯಲ್ಲಿ ಕೈಟ್ ಫೆಸ್ಟಿವಲ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಅಲ್ಲಿ ಗಾಳಿಪಟನ ಹಾರಿಸ್ತಾ ಇದ್ರು, ತುಂಬ ಜನ ಸೇರಿದ್ರು. ಫಸ್ಟ್ ಡೇ ಕಾನ್ಸರ್ಟಲ್ಲಿ ತುಂಬ ರಶ್ ಇತ್ತು, ಫುಲ್ ಜನ ಸೇರಿದ್ರು. तू है सैया सैया, तू जो छू ले प्यार से आराम से मर जाऊं. आजा चंदा पाँव में आए ऐसे मैं निहारूं, तेरी आरती उतारूं तेरे नाम से.
ನಿಮಗೆಲ್ಲ ಕೈಲಾಶ್ ಖೇರ್ ಅವರ ಬಗ್ಗೆ ಗೊತ್ತಿರ್ತದೆ, ಜಾಸ್ತಿ ಹೇಳಬೇಕಾದಂಥದ್ದು ಏನೂ ಇಲ್ಲ. ಅವರು ಭಾರತದ ಪ್ರಸಿದ್ಧ ಒಬ್ಬ ಗಾಯಕ ಮತ್ತು ಸಂಗೀತ ಸಂಯೋಜಕರಾಗಿರ್ತಾರೆ. ಕೈಲಾಶ್ ಖೇರ್ ಅವರ ಧ್ವನಿ ಗಂಭೀರ, ಭಾವಪೂರ್ಣ ಹಾಗೂ ಆತ್ಮಸ್ಪರ್ಶಿಯಾಗಿರುವಂತಹದ್ದು. ತೇರಿ ದವಾನಿ, ಅಲ್ಲಾಕೆ ಬಂದೆ, ಸಯ್ಯಾರ ಇದೆಲ್ಲ ಅವರ ತುಂಬ ಫೇಮಸ್ ಸಾಂಗ್ಗಳಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರು ಸ್ಥಾಪಿಸಿದ ಸಂಗೀತ ತಂಡ ಕೈಲಾಶ್ ಖೇರ್ ಅಥವಾ ಕೈಲಾಸ ಭಾರತದಲ್ಲಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲೂ ತುಂಬ ಜನಪ್ರಿಯವಾಗಿರುವಂಥದ್ದು. ಇವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ಫಿಲ್ಮ್ಫೇರ್ ಆಗ್ಬೋದು, ಪದ್ಮಶ್ರೀ ಆಗಿರ್ಬೋದು. ಅವರ ಒಂದು ವಾಯ್ಸನ್ನು ನಾವೊಂದು ಮ್ಯಾಜಿಕಲ್ ವಾಯ್ಸ್ ಅಂತಲೇ ಹೇಳ್ಬೋದು. ಗೀತಾಂಜಲಿ ಪಾಲ್ಗೆಲ್ಲೆಗೆ ಮಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ. ಇದಾಗಿತ್ತು ನಮ್ಮ ಈ ದಿನದ ಈ ವ್ಲಾಗ್. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.